ಯು ಪಿ ಎಸ್ ಇವಾಗ ನಾವು ಸ್ವಿಚ್ ಆಫ್ ಮಾಡ್ತಾ ಇದ್ದೀವಿ. ಮೀನ್ಸ್ ಆ್ಯನ್ಯುವಲ್ ಶೆಡ್ಯೂಲ್ ಇದ್ದಾಗ ಯಾವ ಥರ ಆಫ್ ಮಾಡಬೇಕು. ಸೊ ಅದೇ ಪ್ರೊಸೀಜರ್ ಬಂದುಬಿಟ್ಟು ಫಸ್ಟಿಂಗ್ಸ್ ಬಂದುಬಿಟ್ಟು ಔಟ್ಪುಟ್ ಲೋಡ್ ಸೈಡು ಅಂದರೆ ಬ್ರೇಕರ್ಸ್ ಎಮ್ ಸಿ ಬಿ ಆಫ್ ಮಾಡಬಾರ್ದು. ಸರ್ವರ್ಸ್ ಸಿಸ್ಟಮ್ಸ್ ಅದು ಮಾತ್ರ ಆಫ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬ್ರೇಕರು ಆಫ್ ಮಾಡಬಾರ್ದು ಔಟ್ಪುಟ್ಟು. ಯಾಕೆಂತಂದರೆ ಎರಡು ಯು ಪಿ ಎಸ್ ಪ್ಯಾರಲಲ್ಲಿದೆ. ಸಪೋಸ್ ಆನ್ ಮಾಡಬೇಕಾದ್ರೆ ಇಫ್ ಇನ್ ಕೇಸ್ ಆಫಲ್ಲಿ ಆನ್ ಮಾಡಿದ್ರೆ ಯು ಪಿ ಎಸ್ ಶಾರ್ಟ್ ಆಗಿಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಬ್ರೇಕರ್ ಮಾತ್ರಕ್ಕೆ ಆಫಲ್ಲಿರಬೇಕು. ನೆಕ್ಸ್ಟ್ ಓನ್ಲಿ ಲೋಡ್ ಸೈಡ್ ಮಾತ್ರ ಸ್ವಿಚಸ್ ಮಾತ್ರಕ್ಕೆ ಆಫ್ ಮಾಡ್ಕೋಬೇಕು. ಫಸ್ಟ್ ಲೋಡ್ ಆಫ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ವರ್ಟರ್. ಸೊ ಇನ್ವರ್ಟರ್ ಟ್ಯಾಗಲ್ ಸ್ವಿಚ್ ಇರುತ್ತೆ, ಇದು ಸೆಕೆಂಡ್ ಒನ್ನು. ಸೊ ಅದು ಆಫ್ ಮಾಡಿದರೆ ಯು ಪಿ ಎಸ್ಸು ಆಟೋಮೆಟಿಕ್ಕಾಗಿ ಇನ್ವರ್ಟರ್ ಆಫ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ಸ್ ಬಂದುಬಿಟ್ಟು ಸೇಮ್ ರೆಕ್ಟಿಫೈರ್ ಸ್ವಿಚ್ ಇದೆ. ಸೊ ಅದನ್ನು ಆಫ್ ಮಾಡಿದಾಗ ಅದು ಕೂಡ ಆಫ್ ಆಗುತ್ತೆ. ಸೊ ಅವಾಗ ನಿಮಗೆ ಡಿಸ್ಪ್ಲೇನಲ್ಲಿ ಓನ್ಲಿ ಮೈನ್ಸ್ ಇಂಡಿಕೇಷನ್ ಶೋ ಆಗುತ್ತೆ ಅಷ್ಟೇ. ಸೊ ರೆಕ್ಟಿಫೈರು ಔಟ್ಪುಟ್ಟು ಎಲ್ಲ ಆಫ್ ಆಗೋಗುತ್ತೆ. ಅದಾದಮೇಲೆ ಬ್ಯಾಟ್ರಿ ಬ್ರೇಕರ್ ಆಫ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಫೈನಲ್ ಆಗಿ ಇನ್ಪುಟ್ ಬ್ರೇಕರ್ ಆಫ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಎರಡು ಪೀಸು ಪ್ಯಾರಲಲ್ ಇರೋದು ಔಟ್ಪುಟ್ ಬ್ರೇಕರ್ ಯಾವುದೇ ಕಾರಣಕ್ಕೂ ಆಫ್ ಮಾಡಬಾರ್ದು. ಇದೊಂದು